ಹಾಯ್ ಫ್ರೆಂಡ್ಸ್, ಸ್ಟೋರೇಜ್ ರನ್ನಿಂಗ್ ಔಟ್ ಆಫ್ ಸ್ಪೇಸ್. ಈ ಒಂದು ವಿಡಿಯೋ ಸ್ಟೋರೇಜ್ ಪ್ರಾಬ್ಲಮ್ ಇದ್ದವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಮ್ಮ ಫಸ್ಟ್ ಟ್ರಿಕ್ಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ನಾವು ವೀಡಿಯೋಸು ಅಥವಾ ಬೇರೆ ಬೇರೆ ಚಾಟಲ್ಲಿ ನಮಗೆ ಬೇರೆ ಫೋಟೋಸ್ ವೀಡಿಯೋ ಇರ್ತದೆ. ಇದೇ ನಮಗೆ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತದೆ. ಯಾವ ರೀತಿ ಸಾಲ್ವ್ ಮಾಡೋದು? 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಉಂಟಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಸ್ಟೋರೇಜ್ ಎಷ್ಟೆಷ್ಟು ಯೂಸ್ ಆಗಿದೆ ಅಂತ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಪ್ರತಿಯೊಂದು ಚಾರ್ಟಲ್ಲಿಯೂ ಎಷ್ಟು ಕನ್ಸ್ಯೂಮ್ ಆಗಿದೆ, ಅಂದರೆ ಸ್ಟೋರೇಜ್ ಯೂಸ್ ಆಗಿದೆ ಅಂತ ನೋಡಲಿಕ್ಕೆ ಸಿಗ್ತದೆ. ಸೊ ಅಲ್ಲಿ ನೀವು ಪರ್ಟಿಕ್ಯುಲರ್ ಚಾಟಿಗೆ ಹೋಗಿ ನೀವು ಈ ರೀತಿ ಫೋಟೋಸ್ ವೀಡಿಯೋ ಡಿಲೀಟ್ ಮಾಡಿ ನಿಮಗೆ ಸ್ಟೋರೇಜನ್ನು ಫ್ರೀ ಮಾಡ್ಬೋದು. ಇದು ಒಂದು ಟ್ರಿಕ್ಸ್. ಇನ್ನು ಎರಡನೇದು ಕ್ಲಿಯರ್ ಕ್ಲಾಶಸ್. ಇದು ಅಂದರೆ ಪ್ರತಿಯೊಂದು ಆ್ಯಪಿಗೆ ಹೋಗಿ ಕ್ಲಾಶಸ್ ಮಾಡಬೇಕು ನಾವು. ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದರೆ ಇಲ್ಲಿ ಕ್ಲಿಯರ್ ಕ್ಲಾಶಸ್ ಅಂತ ಕೊಡಿ. ಯಾವುದೇ ಕಾರಣ ಕ್ಲಿಯರ್ ಡಾಟಾ ಅಂತ ಕೊಡಬೇಡಿ, ಯಾಕಂದರೆ ಎಲ್ಲ ಡಾಟಾ ಕ್ಲಿಯರ್ ಆಗ್ತದೆ. ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದರೆ ಇಲ್ಲಿ ಇದು ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಯರ್ ಕ್ಲಾಶಸ್ ಅಂತ ಕೊಡಿ. ಈ ರೀತಿ ಎಲ್ಲ ಆ್ಯಪಲ್ಲಿ ಕೂಡ ಈ ರೀತಿ ಮಾಡಿದರೆ ಕೂಡ ನಮಗೆ ಸ್ಟೋರೇಜ್ ಸ್ವಲ್ಪ ಸ್ಪೇಸ್ ಸಿಗ್ತದೆ. ಮೂರನೇ ಟ್ರಿಕ್ಸ್ ಬಂದುಬಿಟ್ಟು ಡಿಲೀಟ್ ಆದ ಥಂಬ್ನೇಲ್ಸ್. ಅಂದರೆ ನೀವು ಫೈಲ್ ಮ್ಯಾನೇಜರಿಗೆ ಹೋಗಬೇಕು. ಫೈಲ್ ಮ್ಯಾನೇಜರ್ ಹೋಗಿ ಕ್ಲಿಕ್ ಮಾಡಿ, ಇಲ್ಲಿ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ DCIM ಅಥವಾ ಪಿಕ್ಚರ್ಸಲ್ಲಿ ನಮಗೆ ಥಂಬ್ನೇಲ್ಸ್ ಅನ್ನೋದು ಸಿಗ್ತದೆ. ಈ ಥಂಬ್ನೇಲ್ಸನ್ನು ಡಿಲೀಟ್ ಮಾಡೋದ್ರಿಂದ ನಮಗೆ ಇಲ್ಲಿ ಸ್ಟೋರೇಜ್ ಫ್ರೀ ಆಗ್ತದೆ. ಈ ಎಲ್ಲ ಥಂಬ್ನೇಲ್ಸ್ ಡಿಲೀಟ್ ಮಾಡಿ, ಆಗ ಸ್ಟೋರೇಜ್ ಅನ್ನೋದು ಫ್ರೀ ಆಗ್ತದೆ. ಈ ಆಪ್ಷನ್ ಬರದಿದ್ದರೆ ನಿಮಗೆ ಬರದಿದ್ದರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಶೋ ಹಿಡನ್ ಫೈಲ್ಸ್ ಅಂತ ಕೊಡಿ. ಆಗ ಡೆಫಿನೆಟ್ಲಿ ಆಗಿ ನಿಮಗೆ ಈ ಆಪ್ಷನ್ ಬರ್ತದೆ. ಇನ್ನು 4ನೇ ಟ್ರಿಕ್ಸ್ ಅನ್ಇನ್ಸ್ಟಾಲ್ ದಿ ಅನ್ನೆಸೆಸರಿ ಆ್ಯಪ್. ಅಂದರೆ ನಮ್ಮ ಮೊಬೈಲಲ್ಲಿ ನಾವು ಯೂಸ್ ಮಾಡದೇ ಇರುವ ಆ್ಯಪನ್ನು ನಾವು ಅನ್ಇನ್ಸ್ಟಾಲ್ ಮಾಡೋದ್ರಿಂದ ನಮಗೆ ಸ್ಟೋರೇಜಲ್ಲಿ ಸ್ಪೇಸ್ ಸಿಗ್ತದೆ.